ವೆಲ್ಕಮ್ ಟು ವಿನು ಲೈಫ್ ಸ್ಟೈಲ್. Open your eyes. ಇವತ್ತು ನಮ್ಮ 7th ಇಯರ್ ಆ್ಯನಿವರ್ಸರಿ. ಸೊ ಅದಕ್ಕೆ ಮೊದಲು ನಾವು ತಾಯಿ ದರ್ಶನ ಮಾಡೋಣ ಅಂತ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ದರ್ಶನ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಇವಾಗ ವಿಡಿಯೋ ಮುಖಾಂತರ ಅವರಿಗೆ ವಿಶ್ ಮಾಡ್ತೀನಿ. ಹ್ಯಾಪಿ ಆ್ಯನಿವರ್ಸರಿ ಲಿಕ್ಕಿ. ನಿಮಗೂ ಸಹ ಶ್ರೀಮತಿಯವರೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ವಿಶ್ ದ ಸೇಮ್. ಇಷ್ಟು 7 ವರ್ಷ ಆಯಿತು ನಾವು ಮದುವೆ ಆಗಿ. ಏನು ಅನಿಸ್ತಾ ಇದೆ? ಅನಿಸ್ತಾ ಇದೆ ಲೈಫ್ ನಿಮ್ಮ ಜೊತೆ ಚೆನ್ನಾಗಿ ಹೋಗ್ತಾ ಇದೆ. ನನ್ನ ಮದುವೆ ಆಗಕ್ಕೆ ಪುಣ್ಯ ಮಾಡಿದ್ದೆ ಅಲ್ಲ. ಪುಣ್ಯ ಮಾಡಿದ್ದೆ. ಓಕೆ. ಅಲ್ಲಿಂದ ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಅಲ್ಲೇ ನಾವು ಪ್ಲ್ಯಾನ್ ಮಾಡಬೇಕು. ಸೊ ಏನೂ ಪ್ಲ್ಯಾನ್ ಮಾಡಿಲ್ಲ. ಪ್ಲ್ಯಾನ್ ಮಾಡಿದಾಗೆಲ್ಲ ಫ್ಲಾಪ್ ಆಗುತ್ತೆ. ಅದಕ್ಕೇ ಸಡನ್ನಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಇಮಿಡಿಯೇಟ್ ಹೋಗಬೇಕು. ಸೊ ಆವಾಗ ಸಕ್ಸಸ್ ಆಗೋದು. ಅದಕ್ಕೆ ನೋಡೋಣ, ಅದು ಮುಗಿಸ್ಕೊಂಡು ಏನು ಪ್ಲ್ಯಾನ್ ಮಾಡಬೇಕು ಅಂತ ನೋಡಪ್ಪ. ಹ್ಯಾಪಿ ಆ್ಯನಿವರ್ಸರಿ. ಚಾಮುಂಡಿ ಬೆಟ್ಟಕ್ಕೆ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬ್ಸು. ತುಂಬ ಖುಷಿಯಾಗುತ್ತೆ ನೋಡ್ತಿದ್ರೇ. ಅಂದರೆ ಮೈಸೂರವ್ರಿಗೆ ಗೊತ್ತಿರುತ್ತೆ ಆ ಫೀಲು, ಆ ಬೆಟ್ಟಕ್ಕೆ ಹೋಗ್ತಾ ಇರುವಾಗ. ಆ್ಯಂಡ್ ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ರಶ್ ಇತ್ತು, ಶ್ರಾವಣ ಆಗಿರೋದ್ರಿಂದ. ಹಾಗೆ ವೀಕೆಂಡ್ ಕೂಡ, ಅದು ವೀಕೆಂಡ್ ಸ್ಯಾಟರ್ಡೇ ಆಗಿದ್ದರಿಂದ ತುಂಬಾ ರಶ್ ಆಯಿತು. ಆ ರಶಲ್ಲೂ ತಾಯಿ ದರ್ಶನ ಮಾಡಿಕೊಂಡು ಎಲ್ಲ ಅಚ್ಚುಕಟ್ಟಾಗಿ ನೋಡಿಕೊಂಡು ಬಂದ್ವಿ. ಸೊ ನಾನು ಹೇಳೋದೇನಂತಂದರೆ, ವೀಕ್ ಡೇಸಲ್ಲಿ ಮೈಸೂರವ್ರು ಬನ್ನಿ, ವೀಕೆಂಡ್ಸಲ್ಲಿ ಬೇರೆ ಊರವರು ಬರ್ತಾರೆ. ಸೊ ಅವರಿಗೆ ಈಸಿ ಆಗುತ್ತೆ ನೋಡೋಕ್ಕೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಮೈಸೂರವರು ಹೋಗ್ಬಿಟ್ರೆ, ಅವರು ಬಂದುಬಿಟ್ರೆ. ಸೊ ಇಬ್ರಿಗೂ ಅಷ್ಟು ಕಣ್ತುಂಬ ನೋಡೋಕ್ಕಾಗಲ್ಲ. ಸೊ ಮೈಸೂರವ್ರು ವೀಕ್ ಡೇಸ್ ಮಾಡಿಕೊಂಡು, ವೀಕೆಂಡ್ಸು ಪಾಪ ಬೇರೆ ಊರುಗಳಿಗೆ ನಾವು ವಿಸಿಟರ್ಸ್ಗೆ ಆಪರ್ಚುನಿಟಿ ಕೊಡಬೇಕು. ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಲಿಖಿತ್ಗೆ ಒಂದು ಸಣ್ಣದಾಗಿ ಗಿಫ್ಟ್ ಕೊಟ್ಟೆ. ಸೊ ಗೋಲ್ಡ್ ರಿಂಗ್, ಇಯರಿಂಗ್ಸ್. ಸೊ ಅದು ಅಮೇರಿಕನ್ ಡೈಮಂಡ್ ಅಂತ ಹೇಳ್ತಾರೆ. ಸೊ ಅದು ಅವರಿಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಕೊಟ್ಟೆ. ಸೊ ಇವಾಗ ಅವ್ರಿಗೆ ಸರ್ಪ್ರೈಸ್ ಆಯಿತು. ಅಯ್ಯೋ, ನಾನು ನಿನಗೆ ಸರ್ಪ್ರೈಸ್ ಮಾಡಬೇಕು, ನೀನೇ ನನಗೆ ಸರ್ಪ್ರೈಸ್ ಮಾಡೋದಲ್ಲ ಅಂತ ಹೇಳ್ತಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಟ್ವಿ. ಸೊ ಅವತ್ತು ನಮಗೆ ಷಷ್ಠಿ ಆಗಿತ್ತು, ಪ್ಲಸ್ ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ಜು ತಿನ್ನೋಂಗಿಲ್ಲ. ಸೊ ನಾವು ಪಾರ್ಟಿನೂ ಮಾಡೋದು ಬೇಡ ಅಂತ ಅಂದ್ಕೊಂಡು ಅವತ್ತಿನ ದಿನ ಎಲ್ಲ ಸುಮ್ಮನೆ ಹೀಗೆ ದೇವಸ್ಥಾನ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೇಲೇ ಇದ್ವಿ. ಸೊ ಎಲ್ಲ ಒಟ್ಟಿಗೆ ಒಂದು ದಿನ ಸೆಲೆಬ್ರೇಟ್ ಮಾಡೋಣ ಅಂತ. ಹಾಗೆ ನನ್ನ ಮಗಳಿಗೆ ಜೋಳ ಅಂದರೆ ತುಂಬ ಇಷ್ಟ. ಸೊ ಅವಳಿಗೆ ಜೋಳ ಕೊಡಿಸ್ಬಿಟ್ಟು ಹಿಂದೆ ಆರಾಮಾಗಿ ತಿಂತ ಕೂತಿದ್ಲು. ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ನಮ್ಮ ಆ್ಯನಿವರ್ಸರಿ ವ್ಲಾಗ್ ಇದು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.